ದೊಡ್ಡಪ್ಪ ಅದಕ್ಕೆ ಮದುವೆನ ಚೆನ್ನಾಗಿ ನಡೆಸ್ಕೊಡಿ ದೊಡ್ಡಪ್ಪ. ನಮ್ಮ ಇಡೀ ಫ್ಯಾಮಿಲಿನೇ ನಿಮ್ಗೆ ಅಡಿಯಾಳಾಗಿರ್ತೀವಿ. ಆದರೂ ನೀವು ಮಾಡಿರೋ ದ್ರೋಹನ ಕೈ ಸಹಿಸ್ಕೊಳಕ್ಕಾಗ್ತಿಲ್ಲ ದೊಡ್ಡಪ್ಪ. ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ. ನಿಮ್ಮ ಮನೆ ದೇವರು ಅಂದ್ಕೊಂಡಿದ್ನಲ್ಲ ದೊಡ್ಡಪ್ಪ. ಯಾಕೆ ದೊಡ್ಡಪ್ಪ ನಂಬಿಕೆ ದ್ರೋಹ ಮಾಡಿಬಿಟ್ರಿ? ಯಾಕೆ ದೊಡ್ಡಪ್ಪ ನಮ್ಗೆ ಮೋಸ ಮಾಡಿಬಿಟ್ರಿ? ನಮ್ಮ ರಾಧಿಕಾ ನಿಮ್ಗೆ ಏನು ಅನ್ಯಾಯ ಮಾಡಿದ್ಲು? ನಾನೇನು ಅನ್ಯಾಯ ಮಾಡಿದ್ದೆ ದೊಡ್ಡಪ್ಪ? ನಿನ್ಗೀಗ ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ರಾಧಿಕಾ, ಆದ್ರೆ ನನ್ ಮಗಳು ಹೊಟ್ಟೆ ತುಂಬಾ ಊಟ ಮಾಡಿದ್ಲಲ್ಲ ಅಂತ ನಾನ್ ನೆಮ್ಮದಿಯಿಂದ ಊಟ ಮಾಡ್ತೀನೀಗ. ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ದೆ ನೀನ್ ನೆಮ್ಮದಿಯಾಗಿ ಮಲ್ಕೋ, ಸರಿನಾ? ಸರಿ ಅಮ್ಮ. ಇವನ್ ಮೊದ್ಲಿಗಿಂತ ಕ್ಲೋಸ್ ಆಗಿರೋದಕ್ಕೆ ಆಸೆ ಪಡ್ತಿದ್ದಾನೆ. ಇವಾಗ ನಾನು ಅವನ ಜೊತೆ ಮೂವ್ ಮಾಡಿ ಕೊನೆಗ್ ಮದ್ವೆ ಆಗಲ್ಲ ಅಂದ್ರೆ ಅವನದನ್ನ ತಡ್ಕೊಳಲ್ಲ. ಇನ್ಮೇಲೆ ಆದಷ್ಟು ಅವನಿಂದ ದೂರ ಇರ್ಬೇಕು. ಒಂದ್ ವೇಳೆ ಅತ್ತೆಯಿಂದ ಏನಾದ್ರೂ ಪ್ರಾಬ್ಲಮ್ ಆಗಿ ಚಿರು ನನಗ್ ಕಾಲ್ ಮಾಡ್ತಿರ್ಬೋದಾ? ಹಲೋ ಹಲೋ ರಾಧಿಕಾ. ಹೇಳು ಚಿರು. ಏನ್ ಮಾಡ್ತಿದ್ದೆ? ಆಗ್ಲಿಂದ ನಾನು ಫೋನ್ ಮಾಡ್ತಾನೆ ಇದ್ದೀನಿ, ನೀನ್ ರಿಸೀವ್ ಮಾಡ್ತಿಲ್ಲ. ಮಲಗಿದ್ಯಾ? ಹಾ ಮಲ್ಗಿದ್ದೆ. ಕಂಟಿನ್ಯೂಸ್ ಆಗಿ ಕಾಲ್ ಬರ್ತಾನೆ ಇತ್ತಲ್ಲ, ಅದಕ್ಕೆ ಏನಾಯ್ತು ಅಂತ ಗಾಬರಿಯಲ್ಲಿ ಎದ್ದೆ. ಓ ಸಾರಿ ರಾಧಿಕಾ, ನಿಂಗೆ ಡಿಸ್ಟರ್ಬ್ ಮಾಡ್ಬಿಟ್ಟೆ ಅನ್ಸುತ್ತೆ. ಪರವಾಗಿಲ್ಲ, ಹೇಳು ಚಿರು. ನೀನ್ ಮಲ್ಕೊಳ್ಳಿಲ್ವಾ? ಇಲ್ಲ ರಾಧಿಕಾ, ನನಗೆ ನಿದ್ರೆನೇ ಬರ್ತಾ ಇಲ್ಲ. ಬರೀ ನಿಂದೇ ನೆನಪು. ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಇಷ್ಟೊತ್ತಲ್ಲಿ ನಿನಗೆ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅಂತ ಗೊತ್ತು. ಎಷ್ಟೇ ಆದ್ರೂ ನೀ ನನಗೆ ಹೆಂಡತಿ ಆಗೋಳಲ್ವಾ, ಅದಕ್ಕೆ ಡಿಸ್ಟರ್ಬ್ ಮಾಡೋಕ್ ಕೂಡ ಇಷ್ಟ ಆಯ್ತು. ರಾಧಿಕಾ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವಿಬ್ರು ಒಬ್ರಾಗ್ತಾ ಇದ್ದೀವಿ. ಈ ಸಿಂಗಲ್ ಲೈಫಿಗೆ ಯಾವಾಗಪ್ಪ ಗುಡ್ ಬೈ ಹೇಳೋದು ಅಂತ ಇಷ್ಟು ಸಮಯ ಕಾಯ್ತಾ ಇದ್ದೆ. ಹಾ, ನಾನು ನಿನಗೆ ಯಾಕೆ ಫೋನ್ ಮಾಡಿದೆ ಈಗ ಅಂದ್ರೆ, ನಮ್ ನಿಶ್ಚಿತಾರ್ಥದ ಫೋಟೋ ಎಲ್ಲ ಬಂದಿದೆ, ನಾನು ನಿನಗೆ ಸೆಂಡ್ ಮಾಡಿದ್ದೀನಿ. ಎಲ್ಲ ಫೋಟೋಸಲ್ಲೂ ನೀನೆಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ ಗೊತ್ತಾ? ಆಕ್ಚುಲಿ ನಾನು ದೇವತೆ ತರ ಇರೋ ಹುಡುಗಿ ನನ್ನ ಹೆಂಡತಿ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ದೇವತೆನೇ ಸಿಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಕಳ್ಸಿರೋ ಫೋಟೋ ನೋಡು, ಅದರಲ್ಲಿ ನಿನ್ ಸ್ಮೈಲ್ ಇದೆಯಲ್ಲ, ಅದೇ ವಾರಗಣ್ಣಿಂದ ನೋಡ್ತಾ ನೋಡ್ತಾ ಸ್ಮೈಲ್ ಕೊಡೋದು. ಆ ನಗುನ ನೋಡ್ತಾ ಇದ್ರೆ ನಾನು ಕೂತಲ್ಲೇ ಸತ್ತೋಗ್ಬಿಡ್ತೀನಿ. ಅಷ್ಟು ಸೂಪರ್ ಆಗಿದೆ ನಿನ್ ಸ್ಮೈಲು. ರಾಧಿಕಾ, ನಮ್ಗೆಷ್ಟೇ ಮಕ್ಕಳಾದ್ರೂ ನೀನ್ ಮಾತ್ರ ನನ್ಗೆ ಮೊದಲನೇ ಮಗುನೇ. ಯು ಆರ್ ಮೈ ಫಸ್ಟ್ ಬೇಬಿ. ಅಫ್ಕೋರ್ಸ್ ನನ್ ಬೊಂಬೆ ನೀನು. ಒಂದು ಪರಿಶುದ್ಧವಾದ ಪ್ರೀತಿನ ಅನುಭವಿಸೋಕಾಗ್ದೇ ಇರೋ ಪಾಪಿ ಆಗ್ಬಿಟ್ಟಲ್ಲ ನಾನು. ನಿಮ್ಮಮ್ಮ ಇಷ್ಟು ದಿನ ಸೊಸೆ ಮಾಡ್ಕೋತೀನಿ ಅಂತ ಹೇಳಿದ್ದೆಲ್ಲ ಸುಳ್ಳು ಅಂತ ನಿನಗೆ ಹೇಳೋಕಾಗ್ತಾ ಇಲ್ವಲ್ಲ ಚಿರು?
ನನ್ನ ಕ್ಷಮಿಸ್ಬಿಡು. ಇವತ್ತಾಗಿದ್ದ ಘಟನೆನ ನಿನ್ನ ಹತ್ರ ಹೇಳೋಕ್ಕಾಗ್ತಿಲ್ಲ. ರಾಧಿಕಾ, ಹೇಳು ಚಿರು. ಮುಂದೆ ನಾವು ಒಟ್ಟಿಗೆ ಲೈಫ್ ಲೀಡ್ ಮಾಡ್ತೀವಿ ಅನ್ನೋದನ್ನ ನೆನ್ಸ್ಕೋತಾ ಇದ್ರೆ ನಿಜವಾಗ್ಲು ನಂಗೆ ನಿದ್ರೆನೇ ಬರ್ತಾ ಇಲ್ಲ. ಆದ್ರೆ ನನಗೆ ನಾವಿಬ್ರು ದೂರ ಆಗ್ತಿದೀವಿ ಅನ್ನೋದನ್ನ ನೆನೆಸ್ಕೊಂಡ್ರೆ ನಿದ್ದೆ ಬರ್ತಿಲ್ಲ ಚಿರು. ಸರಿ ರಾಧಿಕಾ, ತುಂಬಾ ಲೇಟ್ ಆಯ್ತು. ನನಗೂ ನಿನ್ ನಿದ್ದೆ ಹಾಳು ಮಾಡಕ್ ಇಷ್ಟ ಇಲ್ಲ. ನೀನ್ ಮಲ್ಕೋ. ಹಾಗೆ ನಾನು ಸೆಂಡ್ ಮಾಡಿರೋ ಎಲ್ಲಾ ಫೋಟೋಸ್ನು ನೋಡು. ಬೆಳಿಗ್ಗೆನೆ ಹೇಗಿದೆ ಅಂತ ನನಗೆ ಮೆಸೇಜ್ ಮಾಡಿ ಹೇಳು. ಬಾಯ್. ಬಾಯ್. ಗುಡ್ ನೈಟ್. ಲವ್ ಯು ಹೆಂಡ್ತಿ. ಓ, ನೀನ್ ಮಲ್ಕೋ. ಬಿಟ್ರೆ ನಾನು ಮಾತಾಡ್ತಾನೆ ಇರ್ತೀನಿ. ಬಾಯ್.